ಬೆಂಗಳೂರಿನಲ್ಲಿ ಟ್ರಾಫಿಕ್ ಅನ್ನು ಕಂಟ್ರೋಲ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜೊತೆಗೆ ಈ ಪಾರ್ಕಿಂಗ್ ಸಮಸ್ಯೆಗೆ ಮುಕ್ತಿ ಹಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಂಚಾರಿ ಪೊಲೀಸರು ಹೊಸ ಕ್ರಮಗಳ ಮೊರೆ ಹೋಗ್ತಾನೆ ಇದ್ದಾರೆ. ಬಟ್ ಅದು ಈ ಹೊಳೆಯಲ್ಲಿ ಹುಣಸೆಹಣ್ಣನ್ನು ಕಳ್ಳಿದಂಗೆ ಆಗ್ತಾ ಇದೆ. ಅರ್ಥಾತ್ ಜನ ಈ ನಿಯಮಗಳನ್ನು ಉಲ್ಲಂಘಿಸಿ ಧಿಕ್ಕರಿಸಿ ಎಲ್ಲಿ ಬೇಕಲ್ಲಿ ಗಾಡಿಗಳನ್ನು ನಿಲ್ಲಿಸ್ತಾ ಇರೋದ್ರಿಂದ ಪಾದಾಚಾರಿಗಳಿಗೆ ಕಿರಿಕಿರಿ ಉಂಟಾಗ್ತಾ ಇದೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಪೊಲೀಸರ ಪಾರ್ಕಿಂಗ್ ರೂಲ್ಸ್ಗೆ ಡೋಂಟ್ ಕೇರ್. ನಿಯಮ ಗಾಳಿಗೆ ತೂರಿ ರಸ್ತೆ ಎರಡು ಬದಿ ಪಾರ್ಕಿಂಗ್, ಅಡ್ಡಾದಿಡ್ಡಿ ಪಾರ್ಕಿಂಗ್ಗೆ ಕಡಿವಾಣ ಹಾಕಿ ಎಂದ ಜನರು. ಟ್ರಾಫಿಕ್ ವಿಚಾರಕ್ಕೆ ಹಾಗೂ ಪಾರ್ಕಿಂಗ್ ವಿಚಾರಕ್ಕೆ ನಮ್ಮ ಟ್ರಾಫಿಕ್ ಪೊಲೀಸರು ಹಲವು ಪ್ಲಾನ್ ಮಾಡ್ತಾರೆ. ಆದರೆ ಅದೆಲ್ಲವನ್ನು ಸಾರ್ವಜನಿಕರು ಗಾಳಿಗೆ ತೂರಿ ತಮ್ಮಿಷ್ಟಕ್ಕೆ ಪಾರ್ಕಿಂಗ್ ಮಾಡೋದು ಮಾಮೂಲಿಯಾಗಿದೆ. ನಗರದ ಪ್ರಮುಖ ರಸ್ತೆಯಲ್ಲೂ ಅಡ್ಡಾದಿಡ್ಡಿ ಪಾರ್ಕಿಂಗ್ ಮಾಡಿ ಪಾದಚಾರಿಗಳಿಗೆ ಓಡಾಡಲು ಜಾಗವೇ ಇಲ್ಲದಂತೆ ಮಾಡಿದ್ದಾರೆ. ಈ ಬೋರ್ಡ್ ಗಮನಿಸಿ, ಬೆಸ ಸಂಖ್ಯೆ ಸಮ ಸಂಖ್ಯೆಯಲ್ಲಿ ನಮೂದಿಸಲಾಗಿದೆ. ಅಂದ್ರೆ ರಸ್ತೆಯ ಎರಡೂ ಬದಿಯಲ್ಲಿ ಪಾರ್ಕಿಂಗ್ ಮಾಡಬಾರದು. ಸಮ ಸಂಖ್ಯೆಯ ದಿನಾಂಕಗಳಲ್ಲಿ ಒಂದು ಬದಿಯಲ್ಲಿ, ಬೆಸ ಸಂಖ್ಯೆಯ ದಿನಗಳಲ್ಲಿ ಒಂದು ಬದಿಯಲ್ಲಿ ಪಾರ್ಕಿಂಗ್ ಮಾಡಬೇಕು. ಆದ್ರೆ ಅದ್ಯಾವುದನ್ನು ಜನ ಫಾಲೋ ಮಾಡ್ತಿಲ್ಲ. ಹೀಗೆ ಪ್ರತಿನಿತ್ಯ ಎರಡು ಬದಿಯಲ್ಲಿ ಪಾರ್ಕ್ ಮಾಡಿ ಪಾದಚಾರಿಗಳಿಗೆ ಸಮಸ್ಯೆ ತಂದೊಡ್ಡಿದ್ದಾರೆ. ಅದು ವಯಸ್ಸಾದ ಹಿರಿಯರು ಈ ರಸ್ತೆಗಳಲ್ಲಿ ಓಡಾಡಲು ಆಗದೆ ಪರಿಪಾಟಲು ಪಡ್ತಿದ್ದಾರೆ. ಅಂದ ಹಾಗೆ ಈ ರಸ್ತೆ ಹೆಸರು ರಂಗರಾವ್ ರಸ್ತೆ. ರಾಮಕೃಷ್ಣ ಆಶ್ರಮದ ಸರ್ಕಲ್ ಬಳಿ ಇರುವ ಈ ರಸ್ತೆಯಲ್ಲಿ ಪ್ರತಿನಿತ್ಯ ಪಾರ್ಕಿಂಗ್ ಸಮಸ್ಯೆ ಪಾದಾಚಾರಿಗಳನ್ನ ಹಿಂಸಿಸುತ್ತಿದೆ. ನಾವು ಇಲ್ಲಿ ರಂಗರಾವ್ ರೋಡಲ್ಲಿ 69 ವರ್ಷದಿಂದ ಇದ್ದೀವಿ. ರಂಗರಾವ್ ರೋಡಲ್ಲಿ ಇವಾಗ ಎರಡು ಕಡೆನೂ ಟ್ರಾಫಿಕ್ ಪಾರ್ಕಿಂಗ್ ಮಾಡ್ತಾರೆ. ಪೊಲೀಸ್ನವರು ಎರಡು ಕಡೆ ಬೋರ್ಡ್ ಹಾಕಿದ್ದಾರೆ, ಈವನ್ ಡೇಟ್ಸಲ್ಲಿ ಆ ಕಡೆ ಪಾರ್ಕ್ ಮಾಡಬೇಕು, ಆ ಡೇಟ್ಸಲ್ಲಿ ಯಾವ ಪಾರ್ಕ್ ಮಾಡ್ಕೊಬೇಕು ಅಂತ. ಬಟ್ ಜನರು ಎಲ್ಲ ಕಡೆನೂ ಕಾರ್ ಪಾರ್ಕ್ ಮಾಡಿ ರೋಡ್ ಕ್ರಾಸಿಂಗಲ್ಲೂ ಪಾರ್ಕ್ ಮಾಡಿ ಟ್ರಾಫಿಕ್ ಹೋಗದೇ ಇರೋಂಗೆ ಬರದೇ ಇರೋಂಗೆ ಜಾಮ್ ಎಲ್ಲ ಮಾಡ್ತಾಯಿದ್ದಾರೆ. ಇದು ಪೊಲೀಸ್ ಯಾರೂ ಗಮನಿಸ್ತಾ ಇಲ್ಲ. ಪೊಲೀಸ್ ಗಮನಿಸಿ ಸೀನಿಯರ್ ಸಿಟಿಸನ್ಸ್ಗೆ ನಡ್ಕೊಂಡು ಹೋಗೋಂಥ ಅವಕಾಶ ಮಾಡಿಕೊಡಿ ಅಂತ ನಾ ಈ ಮಾಧ್ಯಮದವ್ರಿಗೆ ಮೂಲಕ ವಿನಂತಿ ಮಾಡ್ತಾ ಇದ್ದೀನಿ. ರಾಮಕೃಷ್ಣ ಆಶ್ರಯ ಬಳಿಯ ವಾಣಿ ವಿಲಾಸ್ ರಸ್ತೆಯಲ್ಲಿ ರೋಡ್ ಡಿವೈಡರ್ ಪೂರ್ತಿ ರಸ್ತೆಗೆ ಹಾಕಿದ್ರೆ ಸಮಸ್ಯೆ ಆಗುತ್ತಿರಲಿಲ್ಲ. ಅದು ಹಾಕದ ಹಿನ್ನೆಲೆ ಅಡ್ಡಾದಿಡ್ಡಿ ಚಾಲನೆ ಮಾಡ್ತಾರೆ. ರಸ್ತೆ ತಿರುವುಗಳಲ್ಲಿ ಪಾರ್ಕ್ ಮಾಡ್ತಾರೆ. ಮುಖ್ಯ ರಸ್ತೆಗಳೇ ಹೀಗಾದ್ರೆ ಹೇಗೆ? ದಯವಿಟ್ಟು ಸೀನಿಯರ್ ಸಿಟಿಸನ್ ಓಡಾಡೋಕೆ ಅವಕಾಶ ಮಾಡಿಕೊಡಿ ಅಂತಿದ್ದಾರೆ ಹಿರಿಯ ನಾಗರಿಕರು. ಇಲ್ಲಿ ರೋಡ್ ಡಿವೈಡರ್ ಒಂದು ಫುಲ್ ಹಾಕ್ಬಿಟ್ಟಿದ್ರೆ ಈ ವಾಣಿ ವಿಲಾಸ್ ರೋಡಲ್ಲಿ ಟ್ರಾಫಿಕ್ ಎಲ್ಲ ಒಂದೇ ಕಡೆ ಡೈವರ್ಟ್ ಆಗಿರೋದು ಎಲ್ಲ ಆಗಿರೋದು. ಇವಾಗ ರಂಗರಾವ್ ರೋಡ್ ಕಡೆ ತಿರುಗ್ತಾರೆ, ಇಲ್ಲಿಂದ ಬಂದಿರೋರು ತಿರುಗ್ತಾರೆ, ಅಲ್ಲಿಂದ ಬಂದಿರೋರು ತಿರುಗ್ತಾರೆ, ಎಲ್ಲ ತಿರುಗ್ತಾರೆ. ಆ ತಿರುಗೋದ್ರಿಂದ ಇಲ್ಲೂ ಜಾಮು ಅಲ್ಲೂ ಜಾಮು, ಎಲ್ಲ ಕಡೆ ಜಾಮ್ ಆಗುತ್ತೆ. ಟ್ರಾಫಿಕ್ನ ಕಂಟ್ರೋಲ್ ಮಾಡೋಕ್ಕೆ ಅಲ್ಲಿ ಯಾರೂ ಪೊಲೀಸ್ ಇಲ್ಲ, ಏನೂ ಇಲ್ಲ. ಆಮೇಲಿಂದ ಝೀಬ್ರಾ ಕ್ರಾಸಿಂಗಲ್ಲಿ ಕೂಡ ಯಾರೂ ನಿಲ್ಲಿಸ್ತಾ ಇಲ್ಲ, ಯಾರೂ ಕಂಟ್ರೋಲ್ ಮಾಡಲ್ಲ, ಏನಿಲ್ಲ. ಸಾರ್ವಜನಿಕರು ಹೇಗೆ ವಾಕ್ ಮಾಡಬೇಕು, ಝೀಬ್ರಾ ಕ್ರಾಸಿಂಗಲ್ಲೂ ಟ್ರಾಫಿಕ್ ಎಲ್ಲ ಓಡಾಡುತ್ತೆ ಅಂದರೆ ಅವಾಗ ಪೊಲೀಸ್ ಎಷ್ಟು ಕಂಟ್ರೋಲ್ ಇದೆ ಅಂತ ಗೊತ್ತಾಗುತ್ತೆ. ಟ್ರಾಫಿಕ್ ಪೊಲೀಸರು ನಿಯಮ ಮಾಡ್ತಾರೆ, ಆದ್ರೆ ಅದನ್ನ ನಿರ್ವಹಣೆ ಸರಿಯಾಗಿ ಮಾಡಿದ್ರೆ ಈ ರೀತಿಯ ಸಮಸ್ಯೆ ಆಗಲ್ಲ. ವಾಹನ ಸವಾರರು ಕ್ರಮವಾಗಿ ಟ್ರಾಫಿಕ್ ಪಾರ್ಕಿಂಗ್ ಪಾಲನೆ ಮಾಡೋ ರೀತಿ ಕ್ರಮ ಜರುಗಿಸಬೇಕಿದೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.